ಗುಡ್ ಮಾರ್ನಿಂಗ್ ಆಲ್. ಯೂನಿವರ್ಸ್ ನಮಗೆ ಪ್ರತಿ ಸರಿ ಎಕ್ಸಾಮ್ಸನ್ನು ತೆಗೆದುಕೊಳ್ಳುತ್ತೆ. ಯಾವ ರೀತಿ ಅಂತ ಹೇಳಿದರೆ, ನಮಗೆ ಎಷ್ಟೋ ಸರಿ ಅನಿಸುತ್ತೆ, ನನಗೆ ಯಾಕೆ ಕಷ್ಟ ಬರುತ್ತೆ, ನನಗೆ ಯಾಕೆ ಪ್ರಾಬ್ಲಮ್ ಇಷ್ಟು ಬರುತ್ತೆ, ಯಾಕೆ ನನಗಿಷ್ಟು ಕಷ್ಟ, ಈ ಕಷ್ಟದಿಂದ ನಾನು ಯಾವಾಗ ಹೊರಗಡೆ ಬರ್ತೀನಿ, ನಾನು ಅಂದ್ಕೊಂಡಿದ್ದು ಯಾವುದು ಆಗ್ತಾಯಿಲ್ಲ, ನನ್ನ ಲೈಫ್ ಇಷ್ಟೇನಾ, ನನ್ನ ಜೀವನ ಮುಗದೇ ಹೋಯ್ತಾ, ಮುಂದೇನು ಅಂಥೇಳಿ ಈ ಥರದ್ದು ಒಂದಷ್ಟು ಕ್ವಶನ್ಸು ನಮ್ಮೆಲ್ಲರ ಮನಸ್ಸಲ್ಲೂ ಬರ್ತಿರುತ್ತೆ, ಇನ್ಕ್ಲೂಡಿಂಗ್ ನನಗೂ ಕೂಡ ಬರ್ತಿರುತ್ತೆ. ಆದರೆ ಅದಕ್ಕೆಲ್ಲ ಒಂದು ಸಲ್ಯೂಷನ್ ನನಗೆ ಕಂಡುಕೊಂಡಿದ್ದೇನು ಅಂತ ಹೇಳಿದರೆ, ಭಾಳ ನಾನು ಹ್ಯಾಪಿ ಫೀಲ್ ಮಾಡ್ತಾಯಿದ್ದೀನಿ, ಸಂತೋಷವಾಗಿದ್ದೀನಿ. ಯಾಕೆ ಅಂತ ಹೇಳಿದರೆ, ನಾನು ಒಂದು 2 months ಬಿಫೋರ್ ಒಂದು ಟ್ರೈನಿಂಗ್ ಅಟೆಂಡ್ ಮಾಡಿದೆ, ಮೈಂಡ್ ಮಾಸ್ಟ್ರಿ ಟ್ರೈನಿಂಗ್ ಅಂತ ಹೇಳಿ. ಆ ಮೈಂಡ್ ಮಾಸ್ಟರ್ ಟ್ರೈನಿಂಗಲ್ಲಿ ನನಗೆ ಟ್ರೈನಿಂಗ್ ಕೊಟ್ಟಂಥವರು ಶ್ರೀಮತಿ ಶ್ರೀದೇವಿ ಹೂಗಾರ್ ಅಂತ ಹೇಳಿ. ಅವರು ಕರ್ನಾಟಕದ ಮೊದಲ ಮಾಸ್ಟರ್ ಮೈಂಡ್ ಟ್ರೈನರ್ ದ ವುಮೆನ್ ಅಂತ ಹೇಳ್ಬೋದು. ಅವ್ರ ಹತ್ರ ಬಂದಾಗ ನನಗೆ ಬಹಳಷ್ಟು ಸಲ್ಯೂಷನ್ಸ್ ನನಗೆ ಸಿಕ್ತು. ನನ್ನ ಮನಸ್ಸಲ್ಲಿರುವಂಥ ಕ್ವಶನ್ಗಳಿಗೆ ನನಗೆ ಆನ್ಸರ್ ಸಿಕ್ತು. ಯಾವುದು ಅಂತ ಹೇಳಿದರೆ, ತುಂಬ ಕೆಲವೊಂದು ಸರಿ ಏನಿತ್ತು ಅಂದರೆ, ಪ್ರತಿಯೊಂದು ಇತ್ತು ನನಗೆ. ನಾನು ಆ್ಯಸ್ ಎ ಹಣಕಾಸಾಗಿರ್ಬೋದು, ಜಾಬ್ ಆಗಿರ್ಬೋದು, ಪ್ರೀತಿ ವಿಶ್ವಾಸ, ಫ್ಯಾಮಿಲಿ, ಎಲ್ಲದರಲ್ಲೂ ಯಾವುದೇ ಕೊರತೆ ಅನ್ನೋಂಥದ್ದು ನನಗಿರಲಿಲ್ಲ. ಆದರೆ ನನ್ನ ಒಳಗಡೆ ನಾನು ಲೋ ಫೀಲ್ ಜಾಸ್ತಿ ಮಾಡ್ತಾ ಇರ್ತಿದ್ದೆ. ಲೈಫಲ್ಲಿ ಏನು ಅಚೀವ್ ಮಾಡಬೇಕು, ಕನ್ಫ್ಯೂಷನ್ಸ್ ಜಾಸ್ತಿ ಇರ್ತಿತ್ತು. ಏನು ಮಾಡಬೇಕು, ನಾನು ಮಾಡುವಂಥ ವರ್ಕಲ್ಲಿ ನನಗೆ ತೃಪ್ತಿ ಸಿಗ್ತಾ ಇರಲಿಲ್ಲ. ಮತ್ತು ಇನ್ನೊಂದೇನು ಅಂತೇಳಿದರೆ, ಹ್ಯಾಪಿನೆಸ್ ನಾನು ಫೀಲ್ ಮಾಡ್ತಿರ್ಲಿಲ್ಲ. ಎಲ್ಲೋ ಒಂದು ಕಡೆ ಒಳಗಡೆಗೆ ಮನಸ್ಸಿಂದ ಏನೋ ಒಂದು ಕೊರಗಿತ್ತು ನನಗೆ. ಏನು ಮಾಡಿದರೂ ತೃಪ್ತಿ ಏನೋ ಸಿಗ್ತಿರ್ಲಿಲ್ಲ. ಅದಕ್ಕೆ ಸೊಲ್ಯೂಷನ್ ಹೇಗೆ ಕಂಡ್ಕೊಳ್ಬೇಕು ಅಂತೇಳಿ ತುಂಬ ಸರಿ ನಾನು ಯೋಚನೆ ಮಾಡ್ತಾಯಿದ್ದೆ. ಆದರೆ ಬಿಫೋರ್ ನಾನು ಟ್ರೈನಿಂಗ್ 2 months ಬ್ಯಾಕ್ ಮಾಡಿದೆ. ಅದಕ್ಕಿಂತ ಮುಂಚೆ ನಾನು ಏನು ಮಾಡಿದೆ ಅಂತ ಹೇಳಿದ್ರೆ, ಒಂದು 3 monthsಯಿಂದ ನಾನು ಏಕಾಂತದಲ್ಲಿ ನನ್ನ ಮನಸ್ಸಿನ ಅಂತರಾಳದಲ್ಲಿ ನಾನು ಹೋಗಲಿಕ್ಕೆ ಪ್ರಾಕ್ಟೀಸ್ ಮಾಡಿದೆ. ಆ ಟೈಮಲ್ಲಿ ಏನಾಯಿತು ಅಂತ ಹೇಳಿದ್ರೆ, ಯೂನಿವರ್ಸಿಗೆ ನಾನೊಂದು ಕ್ವಶನ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಅದಕ್ಕೂ ಬಿಫೋರ್ ಏನಾಯಿತು ಅಂತ ಹೇಳಿದ್ರೆ, ನನಗೊಂದು ಸಣ್ಣ ಒಂದು ಪ್ರಾಬ್ಲಮ್ ನಾನು ಫೇಸ್ ಮಾಡಬೇಕಾಯಿತು. ಯಾವುದು ಅಂತ ಹೇಳಿದ್ರೆ, ನನಗೆ ಬೈ ಮಿಸ್ಟೇಕಾಗಿ ಏನಾಯಿತು ಅಂತ ಹೇಳಿದ್ರೆ, ನಾಯಿ ಕಚ್ಚಿಬಿಟ್ಟು ನನಗೇನಾಗಿತ್ತು ಅಂದರೆ, ತುಂಬ ಒಂದು 4-5 ಕಡೆಗೆ ಇಲ್ಲಿ ಕಣ್ಣ ಹತ್ರ ಮತ್ತು ಕೈ ಕಾಲು ಇದು ಮಂಡಿ ಹತ್ರ ಎಲ್ಲ ನನಗೆ ನಾಯಿ ಕಚ್ಚಿಬಿಟ್ಟು, ಅದು ಏನಾಗಿತ್ತು ಅಂತ ಹೇಳಿದ್ರೆ, ಮಳೆ ಸೀಸನ್ ಜಾಸ್ತಿ ಇತ್ತು. ಡಾಕ್ಟ್ರ್ ಹತ್ರ ಹೋದಾಗ ಹೇಳಿದರು, ನಿಮಗೆ ನಂಜಾಗ್ತದೆ, ಹಾಗಾಗಿ ನೀವೆಲ್ಲೂ ಹೊರಗಡೆ ಹೋಗಬೇಡಿ, ಗಾಳಿಗೆ ಹೋಗಬೇಡಿ, ಈ ಥರದ್ದೆಲ್ಲ ಒಂದಷ್ಟು ದಿನ ನೀನು ಏನು ಮಾಡಬೇಕು ಅಂತೇಳಿದ್ರೆ ಮನೆಯಲ್ಲೇ ಇರಬೇಕು, ಎಲ್ಲೋ ಆಚೆನೇ ಹೋಗಿಬಿಡ್ರಿ, ಇಲ್ಲ ಅಂತ ಹೇಳಿದ್ರೆ ಭಾಳ ಕಷ್ಟ ಆಗ್ತದೆ, ನಂಜಾಯಿತು ಅಂತ ಹೇಳಿದ್ರೆ ಅದು ಜೀವಕ್ಕೆ ಕಷ್ಟ ಆಗ್ತದೆ, ನೆಗ್ಲೆಕ್ಟ್ ಮಾಡಬೇಡಿ ಅಂತ ಹೇಳಿದರು. ಸೊ ಹಾಗಾಗಿ ನಮ್ಮ ಮನೆಯವರು ಕೂಡ, ಯಾರು ನನ್ನ ಫ್ಯಾಮಿಲಿಲಿ ಅಮ್ಮ ಅಕ್ಕ ಎಲ್ಲ ಇದ್ದಾರಲ್ಲ, ಅವರೆಲ್ಲ ನಾವು ಹೊರಗಡೆನೇ ಬಿಡ್ತಾ ಇರಲಿಲ್ಲ. ನಾನು ಒಳಗಡೆನೇ ಕೂತ್ಕೊಂಡು ನನಗೆ ಬೇಜಾರಾಗಕ್ಕೆ ಸ್ಟಾರ್ಟ್ ಆಯಿತು. ಏನು ಕೆಲಸ ಮಾಡೋಂಗಿರಲಿಲ್ಲ, ನೀರು ಕೂಡ ಮುಟ್ಟಂಗಿರಲಿಲ್ಲ, ಕೂತ್ಕೊಂಡಲ್ಲೇ ಊಟ ಎಲ್ಲ ಕೊಡ್ತಾಯಿದ್ರು, ತಿನ್ಕೊಳ್ತಿದ್ದೆ, ಹಾಗಿರ್ತಿದ್ದೆ. ಆ ಟೈಮಲ್ಲಿ ನನಗೆ ಒಂದು ಏನಾಯಿತು ಅಂತೇಳಿದ್ರೆ, ಅದರಿಂದ ನನಗೆ ಪ್ಲಸ್ ಪಾಯಿಂಟ್ ಸಿಕ್ತು. ನನ್ನೊಳಗಡೆ ನಾನು ಏನು ಅಂದರೆ, ನಾನು ಮಾಡೋ ವರ್ಕಲ್ಲಿ ನಂಗೆ ತೃಪ್ತಿ ಸಿಗ್ತಾಯಿಲ್ಲ, ಸಂತೋಷ ಸಿಗ್ತಾಯಿಲ್ಲ. ಒಂದು ಗುರಿ, ಒಂದು ಎಕ್ಸಾಕ್ಟ್ ಒಂದು ನಾನೇನು ಕಂಡ್ಕೊಳ್ಬೇಕು ಅನ್ನೋದು ನನಗೆ ಗೊತ್ತಾಗ್ತಿರ್ಲಿಲ್ಲ. ಬಟ್ ನನಗೇನಾಯಿತು ಅಂದರೆ, ಅಲ್ಲಿಂದ ನಾನು ಹುಡುಕಾಟ ಸ್ಟಾರ್ಟ್ ಮಾಡಿದೆ. ಯಾಕೆಂದರೆ ಯಾವಾಗಲೂ ಬ್ಯುಸಿ ಇರೋ ಕಾರಣ ಅಲ್ಲಿ ಓಡಾಡೋದು, ಇಲ್ಲಿ ಓಡಾಡೋದು, ಹೀಗೆ ಮಾಡ್ತಿರೋ ಕಾರಣ ಏನಾಗ್ತಿತ್ತು ಅಂದರೆ, ನಾನು ಟೈಮ್ ಕೊಡ್ತಾ ಇರಲಿಲ್ಲ. ನಾನು ಯಾವಾಗ ನನಗೆ ಅದು ಒಂದು 15 days ನನಗೆ ಟೈಮ್ ಸಿಕ್ತು, ನಾಯಿ ಕಚ್ಚಿದಾಗ ನಾನು ರೆಸ್ಟ್ ಮಾಡಲಿಕ್ಕೆ, ಆ ಟೈಮಲ್ಲಿ ನಾನು ಕೆಲವೊಂದು ಪ್ರಾಕ್ಟೀಸಸ್ನ ಮಾಡಿದೆ. ಕೆಲವೊಂದು ಯೂಟ್ಯೂಬಲ್ಲಾಗಿರ್ಬೋದು, ಫೇಸ್ಬುಕ್ಕಲ್ಲಿ ನಾನು ಕೆಲವೊಂದು ಈ ಥರದ್ದು ಮಾಹಿತಿಗಳನ್ನು ಸರ್ಚ್ ಮಾಡ್ತಾ ಹೋದೆ, ಒಳ್ಳೆಯ ಗುರುಗಳನ್ನು ಸರ್ಚ್ ಮಾಡ್ತಾ ಹೋದೆ. ಎಸ್ಪೆಷಲಿ ಹೇಳಬೇಕು ಅಂತೇಳಿದ್ರೆ, ನಾನು ನನ್ನ ದೇವರನ್ನು, ನನ್ನ ಆರಾಧ್ಯ ದೈವ ಅಂತೇಳಿ ನಾನು ಫಾಲೋ ಮಾಡ್ತಿರೋದು ಶಿವಬಾಬಾ ಅಂತೇಳಿ, ಓಂ ಶಾಂತಿ ನಾನು ಭಾಳ ಬಿಲೀವ್ ಮಾಡ್ತೀನಿ. ಅದ್ರ ಜೊತೆಗೆ ಇನ್ನೊಂದೇನು ಅಂತ ಹೇಳಿದ್ರೆ, ಡೈರೆಕ್ಟಾಗಿ ಗುರುಗಳನ್ನು ನಾನು ಹುಡುಕ್ತಾ ಇದ್ದೆ. ಆ ಟೈಮಲ್ಲಿ ನನಗೆ ಸಿಕ್ಕಂಥವ್ರು ಯಾರು ಅಂತೇಳಿದರೆ, ಶ್ರೀದೇವಿ ಹೂಗಾರ್ ಮ್ಯಾಮ್. ಫೇಸ್ಬುಕ್ಕಲ್ಲಿ ಸರ್ಚ್ ಮಾಡಿದಾಗ ನನಗೆ ಸಿಕ್ಕಾಗ ನನಗೆ ಏನಾಯಿತು ಅಂತ ಹೇಳಿದ್ರೆ, ಅಷ್ಟು ನಾನು ಅವ್ರನ್ನ ಬಿಲೀವ್ ಮಾಡ್ಲಿಕ್ಕೆ ಸಾಧ್ಯ ಇರ್ತಿಲ್ಲ. ಬಟ್ ನನ್ನ ಮನಸ್ಸಿನ ಒಳಗಡೆ ಏನು ಕ್ವಶನ್ಸ್ ಇರ್ತಿತ್ತೋ ಅದು ಅವರಲ್ಲಿ ನನಗೆ ಉತ್ತರ ಕಾಣಲಿಕ್ಕೆ ಸ್ಟಾರ್ಟ್ ಆಯಿತು. ಹೌದಲ್ಲ, ಇವ್ರು ಹೇಳ್ತೀರಾ ಸರಿ ಇದೆಯಲ್ಲ ಅಂಥೇಳಿ ನಾನು ಒಂದೊಂದೇ ಅವ್ರದ್ದು ವೀಡಿಯೋಸ್ ಎಲ್ಲ ನೋಡ್ತಾ ಹೋದೆ, ಅವ್ರ ಸ್ಪೀಚ್ಗಳನ್ನ ಕೇಳ್ತಾ ಹೋದೆ. ಕೊನೆಗೇನಾಯಿತು ಅಂತ ಹೇಳಿದ್ರೆ, 15 days ನಾನು ರಿಕವರಿ ಆದೆ. ಅದೇ ಟೈಮಲ್ಲೇ ಅವರಲ್ಲಿ ಏನಾಯಿತು ಅಂತ ಹೇಳಿದರೆ, ಮೈಂಡ್ ಮಾಸ್ಟ್ರಿ ಟ್ರೈನಿಂಗ್ ಪ್ರೋಗ್ರಾಮ್ ಇದೆ ಅಂಥೇಳಿ ನನಗೆ ಗೊತ್ತಾಯಿತು. ಆ ಟ್ರೈನಿಂಗ್ ಪ್ರೋಗ್ರಾಮ್ಗೆ ನಾನು ಪಾರ್ಟಿಸಿಪೇಟ್ ಮಾಡಿದಾಗ ಇಲ್ಲಿ ಏನಾಯಿತು ಅಂತ ಹೇಳಿದ್ರೆ, ಕೆಲವೊಂದು ಮೆಡಿಟೇಷನ್ಸ್ನ ಮಾಡಿಸಿದ್ರು, ಆ್ಯಕ್ಟಿವಿಟೀಸ್ ಎಲ್ಲ ಮಾಡಿಸಿದ್ರು. ಅದು ಹೇಗಿತ್ತು ಅಂತ ಹೇಳಿದ್ರೆ, ರಿಯಲಿ ತುಂಬಾ ವಂಡರ್ಫುಲ್ ಅಂತ ಹೇಳ್ಬೋದು.
ಯಾಕೆಂದ್ರೆ ನನ್ನ ಲೈಫಿಗೆ ಭಾಳ ಹತ್ತಿರವಾಗಿರುವಂಥ ಆ್ಯಕ್ಟಿವಿಟೀಸು ಸೆಷನ್ಸ್ನ ನಾನು ಅಟೆಂಡ್ ಮಾಡಿದೆ. ನನ್ನ ಒಳಗಿಂದೇನು ಕ್ವೆಶನ್ಸ್ ಇತ್ತು ಅದಕ್ಕೆಲ್ಲ ಆನ್ಸರ್ ಕಂಡುಕೊಂಡೆ. ಆನ್ಸರ್ ಜೊತೆಗೇನು ಅಂತ ಹೇಳಿದರೆ ತುಂಬ ನೋವಿತ್ತು. ಎಷ್ಟು ಇಲ್ಲಿ 30 ವರ್ಷದ ಮೇಲಾದ್ರೂ ನನ್ನ ಹುಡುಕಾಟ ನಡೀತಾನೇ ಇದೆ. ಅದಕ್ಕೊಂದು ಗುರಿ ಏನೋ ಸಿಗ್ತಾಯಿಲ್ಲ, ಒಂದು ದಾರಿ ಏನೋ ಸಿಗ್ತಾಯಿಲ್ಲ, ಏನು ಮಾಡಬೇಕು ಅನ್ನೋದು. ಬಟ್ ಅಲ್ಲಿ ನನಗೆ ಯೂನಿವರ್ಸಿಟಿ ಕ್ವಶನ್ ಮಾಡೋದನ್ನ ಕಲಿಸಿದ್ರು. ಯೂನಿವರ್ಸಿಟಿ ಕ್ವಶನ್ ಮಾಡಿದಾಗ ನನಗೆ ಆನ್ಸರ್ ಸಿಕ್ತು, ನೀನು ಇದನ್ನೇ ಮಾಡಬೇಕು ಅಂತೇಳಿ. ಸೊ ಈಗ ನನಗೇನಾಗಿದೆ ಅಂತ ಹೇಳಿದರೆ ಆನ್ಸರ್ ಕಂಡುಕೊಂಡ್ಮೇಲೆ ನಾನು ಯಾರ ಬಗ್ಗೆನೂ ಯೋಚನೆ ಮಾಡ್ತಾಯಿಲ್ಲ. ಯೂನಿವರ್ಸ್ ನನ್ನಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಿದೆ ಅದನ್ನು ನಾನು ಮಾಡಬೇಕು ಅಂತೇಳಿ ನಾನು ಒಂದು ಹೆಜ್ಜೆಯನ್ನು ತೊಗೊಂಡಿದ್ದೀನಿ, ಅದರಂತೆ ನಡೀತಾ ಇದ್ದೀನಿ. ಈಗ ನಡೀತಿರ್ಬೇಕಾದ್ರೂ ಏನು ಅಂತ ಹೇಳಿದ್ರೆ, ಏನು ಇಲ್ಲಿ ಆ ಟ್ರೈನಿಂಗ್ ಹೋಗಿ ಬಂದಮೇಲೆ ಭಾಳ ಚೇಂಜಸ್ ನಿನ್ನಲ್ಲಿ ಆಗಿದೆ ಅಂತ ಕೆಲವರು ಪಾಸಿಟಿವ್ ಆಗೂ ಹೇಳ್ತಿದ್ದಾರೆ, ನೆಗೆಟಿವ್ ಆಗೂ ಹೇಳ್ತಿದ್ದಾರೆ. ಇರಲಿ, ಪರವಾಗಿಲ್ಲ. ಆದರೆ ಇಲ್ಲಿವರೆಗೂ ಏನು ಮಾಡ್ತಿದ್ದೆ ಅಂದರೆ ಬೇರೆಯವ್ರ ಬಗ್ಗೆ ಭಾಳ ಯೋಚನೆ ಮಾಡ್ತಿದ್ದೆ. ಏನೇ ಒಂದು ಡಿಸಿಷನ್ ತೊಗೋಬೇಕು ಅಂದರೆ ಇವರೇ ನನ್ಕೊತಾರೆ, ಅವರೇ ನನ್ಕೊತಾರೆ, ಹೆಂಗೆ ಮುಂದೆ ಹೇಗೆ ಅಂತೇಳಿ ಭಾಳ ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋದು. ಡಿಪೆಂಡೆಂಟ್ ನೇಚರ್ ನಂಗೆ ಭಾಳ ಇತ್ತು. ಬಟ್ ನಾನು ಟ್ರೈನಿಂಗ್ ತೊಗೊಂಡ್ಮೇಲೆ ಅನ್ನಿಸ್ತು, ಇಲ್ಲ, ನಾನು ಡಿಪೆಂಡ್ ಆಗೇ ಇದೆ. ಅಂದರೆ 30 ಇಯರ್ಸ್ ಡಿಪೆಂಡ್ ಆಗಿಯೇ ಇದ್ದೆ, ಇನ್ನು ಮುಂದೆನೂ ಕೂಡ ಹಾಗೇ ಇರ್ತೀನಿ. ನನಗೆ ಯೂನಿವರ್ಸ್ ಹುಟ್ಟಿಸಿರೋದು ಒಂದು ಗುರಿ ಇದೆ. ಅದರೊಳಗಡೆಗೆ ನನಗೆ ಯೂನಿವರ್ಸ್ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ನನಗೆ ಈ ಭೂಮಿ ಮೇಲೆ ತಂದಿದೆ ಅಂತ ಹೇಳಿದರೆ ಅದನ್ನು ಫುಲ್ಫಿಲ್ ಮಾಡಲಿಕ್ಕೆ ನಾನು ಹೆಜ್ಜೆಯನ್ನು ಇಡಬೇಕು ಅಂತ ಅನ್ನಿಸ್ತು. ನಾನು ಯೂನಿವರ್ಸ್ ಜೊತೆ ಪ್ರೇ ಮಾಡಿಕೊಂಡೆ, ಒಂದು ಧೈರ್ಯವಾಗಿ ದೃಢವಾಗಿ ಒಂದು ಹೆಜ್ಜೆಯನ್ನು ಇಟ್ಟೆ. ನನ್ನ ಮನೆಯವರಿಗೆ ಎಲ್ಲ ಹೇಳಿದೆ, ನನ್ನ ಅಕ್ಕ, ಅಣ್ಣ, ಅಮ್ಮ ಅವ್ರಿಗೆಲ್ಲ ಹೇಳಿದೆ. ಇನ್ನು ನಾನು ಯಾವಾಗಲೂ ಏನು ಮಾಡ್ತಿದ್ದೆ ಅಂತ ಹೇಳಿದ್ರೆ ನಂದು ವೇನೇ ಬೇರೆ ಇತ್ತು. ಬಟ್ ಈಗ ನನ್ನ ಹುಡುಕಾಟಕ್ಕೆ ನನಗೆ ಗುರಿ ಸಿಕ್ಕಿದೆ, ನಾನು ಅದರಂತೆ ನಡೀತೀನಿ ಅಂಥೇಳಿ ಅವ್ರದ್ದು ಪರ್ಮಿಷನ್ ತೊಗೊಂಡು ನಾನು ಹೊಸ ಜಾಬ್ಗೆ ನಾನು ಜಾಯ್ನ್ ಆಗಿದ್ದೀನಿ. ಮತ್ತು ಇನ್ನೊಂದೇನು ಅಂತ ಹೇಳಿದ್ರೆ, ಶ್ರೀದೇವಿ ಹೂಗಾರ್ ಮ್ಯಾಮ್ ಜೊತೆಗೆ ನಾನು ಇನ್ನೊಂದು ಟ್ರೈನರ್ ಅಂತ ಹೇಳಿ ಅದು ಒಂದು ಕೋರ್ಸ್ ಕೂಡ ನಮಗೆ ಟ್ರೈನಿಂಗ್ ಕೊಡ್ತಾ ಇದ್ದಾರೆ, ಅದು ಕೂಡ ಜಾಯ್ನ್ ಆಗಿದ್ದೀನಿ. ತುಂಬ ಖುಷಿ ನಾನು ಫೀಲ್ ಮಾಡ್ತಾ ಇದ್ದೀನಿ. ರಿಯಲಿ ನನ್ನ ಕ್ವೆಶನ್ಸಿಗೆಲ್ಲ ಆನ್ಸರ್ ಸಿಗ್ತಾ ಇದೆ. ಹೇಳಬೇಕು ಅಂತ ಹೇಳಿದ್ರೆ ಒಳಗಡೆ ಏನಿತ್ತು ಅದಕ್ಕೆಲ್ಲದಕ್ಕೂ ನನಗೆ ಆನ್ಸರ್ ಸಿಕ್ಕಿದೆ ಅಂತೇಳಿ ನಾನು ಫೀಲ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್. ನನಗೆ ಇಷ್ಟು ಪ್ರೇರಣೆಯನ್ನು ನೀಡಿರುವಂಥ ನಿವೇದಿತಾ ಹೂಗಾರ್ ಟ್ರೈನರ್ನ ಸ್ಥಾಪನೆ ಮಾಡಿರುವಂಥ ಶ್ರೀದೇವಿ ಹೂಗಾರ್ ಮ್ಯಾಮ್ಗೆ ನಾನು ಬಹಳ ಥ್ಯಾಂಕ್ಸ್ ಹೇಳ್ತೀನಿ. ಅದರ ಜೊತೆಗೆ ಇಲ್ಲಿಗೆ ಕರ್ಕೊಂಡು ಬಂದು ಇವ್ರನ್ನ ನನ್ನ ಜೊತೆ ಕನೆಕ್ಟ್ ಮಾಡಿರುವಂಥ ಯೂನಿವರ್ಸ್ ಅಂದರೆ ಯಾರು ಅಲ್ಲ, ನನ್ನ ಬಾಬಾ ಅಂತ ಹೇಳ್ತೀನಿ. ಓಂ ಶಾಂತಿಲ್ ಶಿವಬಾಬಾ ಅಂತ ಹೇಳಿ ನಾನು ಚಿಕ್ಕವಳಿಂದ ಬಿಲೀವ್ ಮಾಡ್ತಾಯಿದ್ದೆ. ಅವರೇ ನನಗೆ ಇಲ್ಲಿ ಕರ್ಕೊಂಬಂದು ಸೇರಿಸಿದ್ದಾರೆ ಅಂಥೇಳಿ ನಾನು ಫೀಲ್ ಮಾಡ್ತೀನಿ. ನಾನು ತುಂಬ ಥ್ಯಾಂಕ್ ಯು ಹೇಳ್ತೀನಿ. ಥ್ಯಾಂಕ್ಸ್ ಅ ಲಾಟ್.